ಗೋವಾದಲ್ಲಿ ಒಂದ್ ಎತ್ತಿಗೆ ದಿನಾಲು 150 ರೂಪಾಯಿ ಕೊಡ್ತಾರೆ, ಒಂದ್ ಆಕಳಿಗೆ ಒಂದ್ ಎತ್ತಿಗೆ. ಮಹಾರಾಷ್ಟ್ರದಲ್ಲಿ ಪ್ರತಿ ದಿವಸ 50 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತೊಂದು ರಾಜ್ಯಗಳಲ್ಲಿ ದಿವಸಕ್ಕೆ 80 ರೂಪಾಯಿ 120 ರೂಪಾಯಿ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ 1 ರೂಪಾಯಿ ಕೊಡ್ತಾ ಇಲ್ಲ ಕರ್ನಾಟಕದಲ್ಲಿ. ಆದ್ರಿಂದ ಕರ್ನಾಟಕ ಸರ್ಕಾರಕ್ಕೆ, ಅದು ಸರ್ಕಾರ ಯಾವುದೇ ಪಕ್ಷದ್ದಿರ್ಲಿ, ಅವ್ರಿಗೆ ರೈತರ ಪರವಾಗಿ, ನಮ್ಮ ಸ್ವಾಮಿಗಳ ಪರವಾಗಿ ನಮ್ಮ ಪ್ರಾರ್ಥನೆ ಏನು ಅಂದ್ರ, ನಮ್ಮ ರೈತನ ಈ ಎತ್ತುಗಳಿಗೆ ತಾವು ಅನುದಾನ ಕೊಡಬೇಕು ಅಂತ. ಅವುಗಳ ಮೇವಿಗೆ ಇರದಿದ್ರೆ ಅವ ಕಟ್ಟೋದು ಬಹಳ ಕಷ್ಟ ಆಗಿದೆ ಈಗ. ಆದ್ರಿಂದ ರೈತನ ಎತ್ತುಗಳಿಗೆ ತಾವು ಅನುದಾನವನ್ನು ಕೊಡುವಂತ ಕೆಲಸವನ್ನು ಮಾಡು. ಯಾರ್ಯಾರು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಕೇಳಾರ್ದವ್ರನ್ನ ಕೊಡ್ತಾ ಇದ್ದೀರಿ, ನಮ್ಮ ರೈತನಿಗೆ ಕೊಟ್ರೆ ಎತ್ತುಗಳಾದ್ರೂ ಬದುಕ್ತಾವು. ಆದ್ರಿಂದ ರೈತನಿಗೆ ಅನುದಾನ ಕೊಡ್ಲೇಬೇಕು ಅಂತ ನಮ್ಮ ಆಗ್ರಹ. ನಮ್ಮ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾದಂತ ಅಜಿತ್ ಪವಾರ್ ಒಳ್ಳೆ ನೇತಾರರು ಮತ್ತು ದಿಟ್ಟ ರಾಜಕಾರಣಿ. ಆಗುವಂತ ಕೆಲಸವನ್ನು ಈಗ ಮಾಡ್ತೀನಿ, ಆಗದೇ ಇದ್ರೆ ಇದು ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳುವಂತ ಮನುಷ್ಯ. ಆಕಸ್ಮಿಕವಾಗಿ ನಿನ್ನಿನ ದಿವಸ ವಿಮಾನ ಅಪಘಾತದಲ್ಲಿ ಅವ್ರ ನಿಧನ ಆಯ್ತು. ನಾಡಿಗೆ ತುಂಬಲಾರದಂತ ಹಾನಿಯಾಗಿದೆ. ಅವರ ಪರಿವಾರದ ದುಃಖದಲ್ಲಿ ಇಡೀ ರಾಜ್ಯ ಮತ್ತು ಅಕ್ಕಪಕ್ಕದ ಪ್ರದೇಶದ ಜನರು ಸಹಭಾಗಿ ಆಗಿದ್ದಾರೆ. ಅವರ ದುಃಖದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಅಂತ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ.